ನಡೆಸೋದು ಬೇರೆ ಬೇರೆ ರೀತಿಯಲ್ಲಿ ಅಪಪ್ರಚಾರ ಮಾಡ್ತಾರೆ. ಸುಧಾಕರ್ ವಿರುದ್ಧ ಏವನ್ ಆರೋಪ ಅಲ್ಲ ರೀ, ಮಾಡಿದ್ದಾರೆ. ರಾಜಕೀಯ ವಿರುದ್ಧ ನಾನು ಬಂದು 1 ಅವರ್ ಆಯಿತು. ಎಲ್ಲಾದರೂ ರಾಜಕಾರಣ ಮಾತಾಡೋದನ್ನ. ಒಂದು ದಲಿತ ಸಮುದಾಯದ ಹುಡುಗ ನೇಣು ಹಾಕ್ಕೊಂಡು ಸತ್ತೋಗಿದ್ದಾನೆ. ಗೌರಿಬಿದನೂರಲ್ಲಿ ಬಂದು ಪ್ರೆಸ್ ಮೀಟ್ ಮಾಡ್ತಾರೆ. ಈ ಮನೆಗೆ ಬಂದು ಸಾಂತ್ವನ ಹೇಳೋ ಸೌಜನ್ಯ ಬೇಡವಾ? ಎಲ್ಲದರಲ್ಲೂ ರಾಜಕಾರಣನೇನಾ? ಆ ಕುಟುಂಬಕ್ಕೆ ಬಂದು ಬಾಬುಗೆ ಬಂದು ಒಬ್ಬ ಬಾಬು ಅನ್ನೋ ಹುಡುಗ ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋಗಿದ್ದಾನೆ. ಡೆತ್ ನೋಟಲ್ಲಿ ಬರೆದಿದ್ದಾನೆ. ಆ ಹುಡುಗನ ಕುಟುಂಬಕ್ಕೆ ಸಾಂತ್ವನ ಹೇಳೋದು ಬಿಟ್ಟು ನಿನ್ನೆಯಿಂದ ಛಲವಾದಿ ನಾರಾಯಣ ಸ್ವಾಮಿಯವರಾಗಲಿ ಭಾಳಷ್ಟು ಜನ ಬಿ ಜೆ ಪಿಯವರು ಬಂದು ಇವ್ರ ಕುಟುಂಬದ ಹತ್ರ 10 ನಿಮಿಷ ಮಾತಾಡಿ. ಅಂದರೆ ದಲಿತರ ಸಾವಿಗೆ ಗೌರವನೇ ಇಲ್ವಾ? ಯಾರಾದರೂ ಮೇಲ್ವರ್ಗದವ್ರು ಸತ್ತೋಗಿದ್ದಿದ್ರೆ ಸುಮ್ಮನೆ ಬಿಡೋರ ಇಷ್ಟೊತ್ತಿಗೆ ಬೆಂಕಿ ಹಾಕೋರು ಟೌನ್ಗೆ. ಅದೇ ಮೇಲ್ವರ್ಗದವ್ರು ಯಾರಾದರೂ ನೇಣು ಹಾಕ್ಕೊಂಡು ಡಿ ಸಿ ಆಫೀಸ್ ಹತ್ರ ತೀರೋಗಿದ್ದರೆ ಇಷ್ಟೊತ್ತಿಗೆ ಸಿಟಿಗೆ ಬೆಂಕಿ ಬೀಳೋದು. ಯಾಕೆಂದರೆ ದಲಿತರು ಸಾವಿರಾರು ವರ್ಷಗಳಿಂದ ಶೋಷಣೆಗೊಳಪಟ್ಟಿದ್ದಾರೆ. ದಲಿತರು SC ST ಸಾವಿಗೆ ಗೌರವನೇ ಇಲ್ವಾ? ಆ ಹುಡುಗ ಡೆತ್ ನೋಟಲ್ಲಿ ಬರೆದಿಟ್ಟಿದ್ದಾನಲ್ಲ ಸಾವಿಗೆ ಕಾರಣ ಅಂತ. ಅದು ಬಿಡಿ, ನಾನು ಹಸ್ತಕ್ಷೇಪ ಮಾಡಲ್ಲ. ಅವ್ರ ಕುಟುಂಬ ಕೊಟ್ಟಿರೋ ಕಂಪ್ಲೇಂಟ್ ಆಯಿತು, ಪೊಲೀಸವರಾಯಿತು, ನಾನು ಹಸ್ತಕ್ಷೇಪ ಮಾಡಲ್ಲ ಏನು ಇದರಲ್ಲಿ. ಆದರೆ ನನ್ನ ಕ್ವಶನ್ನು, ಒಬ್ಬ ಹುಡುಗ ಹಿಂಗೆ BJP ಅವ್ರ ಹೆಸರು ಬರೆದು ಸತ್ತೋದ್ರೆ ರಾಜಕಾರಣ ಬಿಡಿ, ಬಂದು ಅವ್ರ ಮನೆಗೆ ಬಂದು ಸಾಂತ್ವನ ಹೇಳೋದು ಬೇಡವೇನ್ರಿ? ಇವತ್ತು ಮತ್ತೆ ಕೇಳ್ತಾ ಇರ್ತೀನಿ, ಮೇಲ್ವರ್ಗದವ್ರೆ ಹಂಗೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಿದ್ರೆ ಬೆಂಕಿ ಹಚ್ಬಿಡೋರು ಇವತ್ತು ಟೌನ್ಗೆ. ದಲಿತರಲ್ವಾಣ? ಯಾರು ನಮ್ಮ ದಲಿತರ ಪಾಡೆ ಎಷ್ಟು ಅನುಭವಿಸ್ಬೇಕಷ್ಟೇ, ಇನ್ನೇನು ಮಾಡ್ತೀರಾ? ಒಂದು ದಲಿತ ಸಾವಿಗೆ ಯಾರಾದರೂ ಡಿಸ್ಕಷನಲ್ಲಿ ನೋಡಿದ್ದೀರಾ? ಪಾಪ ಹುಡುಗ ಅಮಾಯಕ ಸತ್ತೋಗಿದ್ದಾನೆ, ಅವ್ರ ಕುಟುಂಬಕ್ಕೆ ಒಂದು ಆಧಾರ ಆಗೋಣ, ಯಾರೂ ಇಲ್ಲ. ಮಾತಾಡಿದ್ರೆ ಕೇಸಿಂದ ಹೆಸರು ತೆಗಿಬೇಕು. ಭಾಳ ನೋವಿನ ಸಂಗತಿ. ನೋಡಿ, ಮತ್ತೊಮ್ಮೆ ಹೇಳ್ತಿದ್ದೀನಿ, ಸಂಸದರೇ, ನೀವು ಮಾಡಿರೋ ತಪ್ಪನ್ನು ನಾನು ಮಾಡಲ್ಲ. ನಾನು ಶಾಸಕ ಸ್ಥಾನ ಅಂದರೆ ಜವಾಬ್ದಾರಿ ಅಂದ್ಕೊಂಡಿದ್ದೀನಿ, ಪವರ್ ಅಂದ್ಕೊಂಡಿಲ್ಲ. ನಾನು ಪವರ್ರೇ ಅಂದ್ಕೊಂಡಿದ್ದಿದ್ರೆ ಇಷ್ಟೊತ್ತಿಗೆ ನೀವು ಅಣಕನೂರಲ್ಲಿ ಇರ್ತಿದ್ರಿ. ಮತ್ತೆ ಹೇಳ್ತಿದ್ದೀನಿ. ಆದರೆ ಒಂದು ಸಾವಲ್ಲಿ ನಾನು ರಾಜಕಾರಣ ಮಾಡಲ್ಲ. ಆದರೆ ದಲಿತ ಸಮುದಾಯದ ಹುಡುಗನಿಗೆ ನ್ಯಾಯ ಸಿಗಬೇಕು. ನಾವು ಫೈಟ್ ಮಾಡ್ತೀವಿ.